ಮೊದಲಿಗೆ ಬಿಡದಿ ಭೂ ಯುದ್ಧ ಮತ್ತೊಮ್ಮೆ ತಾರಕಕ್ಕೇರ್ತಾ ಇದೆ. ನೋಡಿ, ಬಿಡದಿ ಭೂ ಸ್ವಾಧೀನ ವಿಚಾರದಲ್ಲಿ ರೈತರು ಒಪ್ಪಿಗೆ ಕೊಡ್ತಾ ಇಲ್ಲ. 80% ಜನ ಒಪ್ಪಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಸ್ಥಳದಲ್ಲಿ ಬೇರೆ ರೀತಿಯ ಚಿತ್ರಣ ಇದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಜೊತೆಗೆ ಪಂಥಾಹ್ವಾನವನ್ನ ಕೊಡಲಾಗಿದೆ. ಸೊ ಇದೇ ವಿಚಾರ ಅಂದ್ರೆ ಸಿಎಂ HDK ವರ್ಸಸ್ಗೆ ಬಿಡದಿ ಪಂಥಾಹ್ವಾನ ಕದನ ಇದು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಸಿಎಂ DK ವರ್ಸಸ್ HDK ಬಹಿರಂಗ ಚರ್ಚೆಗೆ ಈಗ ಸಿದ್ಧ ಅಂತ ಸಿಎಂ DK ಶಿವಕುಮಾರ್ ಹೇಳ್ತಿದ್ದಾರೆ. ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ವಿಧಾನಸೌಧ ಬೇಡ ಬೈರಮಂಗಲಕ್ಕೆ ಬನ್ನಿ ಅಂತ HDK ಟಕ್ಕರ್ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆ ಆದ್ರೆ ಏನ್ರಿ ಉಪಯೋಗ, ಬಿಡದಿಗೆ ಬನ್ನಿ ರೈತರ ಮಧ್ಯೆ ಚರ್ಚೆ ಮಾಡೋಣ ಹೀಗಂತ HDK ಅಂದ್ರು. ಜೂನ್ 26ಕ್ಕೆ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಸಿಎಂ ಆಹ್ವಾನವನ್ನ ಕೊಟ್ಟಿದ್ದಾರೆ. ನನಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ, ಜೂನ್ 27ಕ್ಕೆ ನಾನು ರೆಡಿ, ಬೈರಮಂಗಲಕ್ಕೆ ಬನ್ನಿ ನೀವು. HDK ಸವಾಲಾಗ್ತಾ ಇದ್ದಾರೆ. ಈ ಸವಾಲನ್ನ ಸಿಎಂ ಸ್ವೀಕರಿಸಿದ್ದಾರೆ. ಆದರೆ ಚರ್ಚೆ ಸದ್ಯಕ್ಕಿಲ್ಲ ಅಂತಲೂ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಈಗ ಟೌನ್ಶಿಪ್ ಕದನ ಜೋರಾಗ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತಂದಿದ್ರು. ನೀವು ಜೊತೆಗೆ ನಿಮ್ಮ ಜೊತೆಗೆ ಪ್ರಮುಖರು ಸೇರಿ 4-5 ಜನ ಬನ್ನಿ ಅಂತಂದಿದ್ರು. ಆದರೆ ಇದರಲ್ಲಿ ರೈತರಿಗೆ ಆಹ್ವಾನ ಕೊಟ್ಟಿಲ್ಲ. ನೀವು ಒಂದು ಕೆಲಸ ಮಾಡಿ, ವಿಧಾನಸೌಧದಲ್ಲಿ ಚರ್ಚೆ ಆದರೆ ಉಪಯೋಗ ಇಲ್ಲ, ನೀವು ಬೈರಮಂಗಲಕ್ಕೆ ಬನ್ನಿ ಅಂಥೇಳಿ HD ಕುಮಾರಸ್ವಾಮಿ ಅವರು ಈಗ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ. ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ, ಅದರ ಒಂದು ಈ ಯೋಜನೆ ಹಿನ್ನೆಲೆಯಲ್ಲಿ ಸಮಸ್ಯೆಗೊಳಗಾಗಿದ್ದಾರೆ, ಅವ್ರ ಜೊತೆಯಲ್ಲಿ ನೇರ ಚರ್ಚೆ ಮಾಡಿದ್ರೆ ಮುಗಿದೋಯ್ತು. ಇಲ್ಲಿ ಯಾರಿಂದ ಆಯಿತು, ಯಾಕಾಯಿತು, ಈಗ ಯಾಕೆ ಪ್ರಾರಂಭ ಆಗಿದೆ, ಇದು ಯಾವುದು ನನಗೆ ಇರ್ತಕ್ಕಂಥ ಪ್ರಮುಖವಾದಂಥ ವಿಷಯ ಅಲ್ಲ. ರೈತರು ಅಲ್ಲಿ ಭೂಮಿ ಕೊಡಲಿಕ್ಕಾಗೋದಿಲ್ಲ, ನಾವು ಒಳ್ಳೆಯ ಬದುಕನ್ನು ಕಾಣ್ತಾ ಇದ್ದೇವೆ, ಬೀದಿ ತಗೊಂಡೋಗ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದರ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತಿದ್ದೀನಿ. ಇಲ್ಲಿ ಯಾವುದೋ ಪ್ರತಿಷ್ಠಿತೆಗೆ ಇಲ್ಲ ಯಾರಿಗೋ ಹೆಸರನ್ನ ಹಾಳು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡ್ಕೊಳ್ಳಿ. ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ. ಇಲ್ಲ, ನಾನೀಗಾಗಲೇ ಹಲವಾರು ಬಾರಿ ಹೋಗಿದ್ದೀನಿ, ಬೈರಮಂಗಲಕ್ಕೆ ಹಲವಾರು ಬಾರಿ ಹೋಗಿದ್ದೀನಿ. ಈಗಾಗಲೇ ಆ ರೈತರ ಒಂದು ಹೋರಾಟ ಏನಿದೆ, ಆ ರೈತರನ್ನ ಉಳಿಸ್ತಕ್ಕಂಥ ದೃಷ್ಟಿಯಿಂದ ಕಾನೂನು ವ್ಯಾಪ್ತಿಯೊಳಗೆ ನಾನು ಏನು ಅವ್ರಿಗೆ ಸಹಕಾರ ಕೊಟ್ಟು ಇವತ್ತು ಈ ಒಂದು ಸಂವಿಧಾನದ ವ್ಯವಸ್ಥೆಯಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ನ್ಯಾಯಾಲಯದ ಮುಂದೆ ಈ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಲ್ಲಿ ಅವ್ರಿಗೇನು ನನ್ನಿಂದ ಸಹಕಾರ ಆಗಬೇಕು ಆ ಒಂದು ಕೆಲಸದಲ್ಲಿ, ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ. ನಮ್ಮ ರೈತರು ಇಲ್ಲ, ಅಸಲು ಕರೆದಿರ್ತಕ್ಕಂಥದ್ದೇ ಅದರಲ್ಲಿ ಒಂದು ರೀತಿ ಕರೆದಾಗೂ ಇರಬೇಕು, ಅದು ಆಗದೇ ಇರ್ತಕ್ಕಂಥ ರೀತಿಯಲ್ಲೂ ಆಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇದೆ. ಇಲ್ಲಿ ಪ್ರಶ್ನೆ, ಯಾರು ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತು ಮಾತಾಡೋದೇನಿದೆ. ಈಗ ನನ್ನ ನಡುವೆ ಅವರ ನಡುವೆ ಏನು ಯಾವುದೇ ರೀತಿಯ ಇಲ್ಲಿ ಪ್ರತಿಷ್ಠೆ ಏನಿಲ್ಲ. ನನಗೆ ಇಲ್ಲಿರ್ತಕ್ಕಂಥದ್ದು ರೈತರ ಸಮಸ್ಯೆ ಪರಿಹಾರ, ಅದಕ್ಕೆ ಸರ್ಕಾರ ಸಮ್ಮತ ವ್ಯಕ್ತಪಡಿಸಿದ್ರೆ ಮುಗಿದೋಯ್ತು. ಅದನ್ನು 10 ನಿಮಿಷದ ಕೆಲಸ ಈಗ ಅಲ್ಲೇ ಮಾಡಬೇಕಾ? ಇಲ್ಲಿ ಯಾವ್ಯಾವ ಥರ ನಡೀತಾ ಇದೆ. ಅವತ್ತು ನಮ್ಮ ಸರ್ಕಾರ ನಡಿಬೇಕಾದ್ರೆ ಏನೇನು ವಾಗ್ದಾಳಿ ಮಾಡಿದರು ಎಲ್ಲ ನಾಯಕರುಗಳು, ಇವತ್ತು ಎಲ್ಲೆಲ್ಲಿ ಏನೇನು ಮಾಡೋಕ್ಕೆ ಹೊರಟಿದ್ದಾರೆ, ಯಾವ ಥರ ನಡೀತಿದೆ, ಹಲವಾರು ದಾಖಲೆಗಳಿದೆ. ಇವತ್ತು ಇವರು ಸರ್ಕಾರ ನಡೆಸ್ತಾ ಇರೋದು ನಾಡಿನ ಅಭಿವೃದ್ಧಿಗಲ್ಲ, ಅವರವರ ಅಭಿವೃದ್ಧಿಗೆ ಮಾಡ್ಕೊಂಡು ಹೊರಟಿದ್ದಾರೆ. ಚರ್ಚೆ ಮಾಡ್ಲಿಕ್ಕೆ ಬೇಕಾದಷ್ಟು ವಿಷಯ ಇದೆ. ನೋಡಿ, ಬಿಡದಿ ಜಟಾಪಟಿಯ ವಿಚಾರ ಸಂಬಂಧ ಈಗ DK ವರ್ಸಸ್ HDK ಅನ್ನುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಅಲ್ಲಿನ ಜನ ಹೇಳ್ತಾ ಇದ್ರು, ಸರ್ಕಾರದ ಪರವಾಗಿ ಬಾಲಕೃಷ್ಣ ಅವರಾಗಿರಲಿ ಅಥವಾ DK ಶಿವಕುಮಾರ್ ಅವರಾಗಲಿ ಯಾರು ಕೂಡ ಬರಲಿಲ್ಲ, ಅಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ತಿದ್ರು, ಹೇಳ್ತಾ ಇದ್ರು ಅಂತಷ್ಟೇ ಅಲ್ಲಿನ ರೈತರು ಹೇಳ್ತಾ ಇತ್ತು. ನಾವು ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಅದರ ತಕ್ಕಂತೆಯೇ HD ಕುಮಾರಸ್ವಾಮಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ವಿಧಾನಸೌಧದಲ್ಲಿ ಚರ್ಚೆ ಆಗ್ಬಿಟ್ರೆ ಅದು 4 ಗೋಡೆ ಮಧ್ಯೆ ಆಗ್ಬಿಡುತ್ತೆ, ಬೇಡ ರೈತರ ಜೊತೆ ಅವ್ರ ಮುಂದೆನೇ ಮಾತಾಡ್ಬಿಡೋಣ ಬನ್ನಿ ಅಂತ.